ನಡೆಯೋ ದಾರಿಲಿ ಕಲ್ಲುಗಳಿದ್ದರೆ ಹೆಜ್ಜೆ ಎತ್ತಿ ಇಡುತ್ತೇವೆ, ಆದರೆ ತಿರುಗುವ ಜೀವನ ಚಕ್ರದಲ್ಲಿ ಹೆಜ್ಜೆ ಎತ್ತಿ ಇಡುವುದನ್ನೇ ಮರೆಯುತ್ತೇವೆ. ಬನ್ನಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಏನು ಹುಲಿ ಯಾವ್ದೋ ಹುಡಿ ಕಾಳಾಕತ್ತಂಗದಿ. ಇಡೀ ಊರ ಹಾಳು ಮಾಡಿದ್ರಪ್ಪ ನೀವು. ಒಂದ್ ಹುಡಿ ಹೊಡಿ ತಪ್ಪೇನ್ ನಾನು? ಏನೋ ಇಡೀ ಊರ್ ಮಂದಿನ ಹಂಗ ಅಂತಾರಂತ ನೀನು ಹಂಗ ಅಂತ ಏನ್ ದೋಸ್ತ? ಕಿರ್ನ ನೀನ್ ಇಲ್ಲಿ ಇಟ್ಟಿಲ್ಲೇನ, ಇಲ್ಲಿ ಇಟ್ಟಿಲ್ಲ ನಿನ್ನ. ಹೇ ಎಲ್ಲಿಟ್ಟಿ? ಆತರ ತಿಳ್ಕೊಬೇಡ, ಇಲ್ಲಿ ನೋಡಿಲ್ಗ ಹಿಂಗಂದೆ ನನಗೇನ ಬೇರೆ ತಿಳ್ತಾವ. ಅಲ್ಲೇ ಇಟ್ಕೊಂಡಿ ನಡುವರ ಬ್ಯಾನರ್ ಹಾಕಿಸ್ಬೇಕಿಲ್ಲ. ಬ್ಯಾನರ್ ಬಿಡಕ್ ಏನಂತ ಬರ್ಸ್ಲಿ? ಏ ನಾವನ ಯಾಲೇವ ಹಲೋ, ಹೇಳಿಲ್ಲ ಕಿಶನ್ ನಿನ್ನೆ ಇಲ್ಲೇ ಹೊಲ್ದಾಗದೀನಿ. ಯಾಕ ಈಗ ಹೊಲ ಕಡೆ ಬಂದ ನೋಡ್ಕೊಂತ ನನ್ನ. ಇಲ್ಲೇ ಕುಂತೀನಿ. ಇಲ್ಲೇಪ್ಪ ಮುಂದ್ಕತ್ತ ಬಾ, ಕಾಣವಲ್ಲ ನನ್ ಕಣಿಗೆ ಗಿಡದ ಬಿಡು ಕುಂತೀನಿ ನೋಡಿ ಕಲಿ. ಅಲ್ಲಿದ್ ನಿನ್ನ ಏನವ? ಹಾ ಬಂತ್ರಿ. ಅಲ್ಲಿ ಹೊಸ ಬೇಕು ಇಲ್ಲೇ ಕುಂತಿ. ಸುಳೆಗಣ್ ಮಗ ರವೆ ಆ ಜಾತ್ರೆ ಕರ್ಕೊಂಡೋಕಿನಿ ಅಂತ ಹೇಳಿ ಕ್ಯಾಸ್ ತಯಾರು ಮಾಡಿಲ್ಲ. ಕುಂದ್ರಿ ಶೇಷಗಾನ ಒಂದು ತಾಸ ಆತ ಇನ್ನ ಬರೋಲ್ಲ. ಅವ್ನ ಸಂಬಂಧ ಸಾಕಾಗಿ ಹೋಗಿ ಕ್ಯಾಸ್ ಮಾತು ಇಲ್ಲಿ ಬಂದು ಕೂತಿದ್ದೆ. ಈಗ ಅಣ್ಣ ಅಣ್ಣ ಸ್ವಲ್ಪ ನೀವು ಓದಾಕ್ ಬರೋಲ್ಲ, ಓದಿಲ್ಲ ಕೊಡ ನೋಡಿ. ನೀರು ಇರುವವರೆಗೂ ಮೀನಿನ ಸಂತತಿ, ಗಾಳಿ ಇರುವವರೆಗೂ ಜೀವಿಗಳ ಸಂತತಿ, ನಂಬಿಕೆ ಇರುವವರೆಗೂ ನನ್ನ ಹೃದಯ ಕುಗ್ಗುವುದಿಲ್ಲ. ಒಂದು ವೇಳೆ ನಂಬಿಕೆ ಎನ್ನುವ ಮಡಕೆ ಒಡೆದು ಹೋದರೆ ಹೃದಯ ಅನ್ನುವ ಕಾಳು ಹೊಡೆದು ಚಲ್ಲಾಪಿಲ್ಲಿ ಆಗುವುದು. ಇದು ಅವಳು ತಂದು ಕೊಡುವಂತ ವಿಷಯವಾದ್ರೆ ನೀನು ನಗುತ್ತೀಯಲ್ಲ ಅಣ್ಣ. ನಿನ್ ಮ್ಯಾಲ ನಿನಗ ನಂಬಿಕಿಲ್ಲ, ನಾ ಏನ್ ಮಾಡ್ಲಿಪ್ಪ? ಲೇವ ಸಿಟ್ಟಾಗಿ ಹೊಂಟಿದ್ನಲ್ಲಿ ಯಾರ್ಲೇವ? ಯಾರ ಅನ್ಲೇಪ್ಪ? ಓದಂತ ಕೊಟ್ಟ, ಓದಿದೆ ಹಂಗ ಸಿಟ್ ಮಾಡ್ಕೊಂಡು ಆದ್ನವ. ಅದನ್ ಬಿಲ್ಲೇಪ್ಪ, ನಿಂದೇನ್ ಸಮಾಚಾರ? ಏನ್ ದೋಸ್ತ, ನಾನ್ ನಮ್ದವ್ರ ನನ್ನ ನಂಬಲಿಲ್ಲ, ನನ್ನ ಹಣೆ ಬರ್ನ ಸರಿ ಇಲ್ಲ. ಇಲ್ಲಿ ಕೇಳ ದೋಸ್ತ, ನಿನ್ ಒಂದ್ ಮಾತು ಹೇಳ್ತೀನಿ. ಹುಡುಗಿ ಪಡಿಗೆ ಲೋಪ ಅನ್ನೋದು ಬಿಟ್ಟು ಕ್ಯಾಸೆ ಚಂತಾಗ ಓದೋದ್ ಮಾಡಿ. ಇನ್ನೊಂದ್ ದಿವಸದಾಗ ಪೇಪರ್ ಅದಾವ, ಚಂತ ಬರೋದ್ ಕ್ಯಾಸೆ ಪಾಸ್ ಆಗಿ ಯಾರು ನಿನ್ನೋರು ಯಾರು ಹೊರಗಿನವ್ರು ಅನ್ನೋದೆಲ್ಲ ಗೊತ್ತಾಗತ್ತ. ಆಗ ದೊಡ್ಡ ನೌಕರಿ ತಗೊಂಡೆ ಅಂದ್ರ ನಾರಿನಪಲ್ಲಿ ಬಾರಿನ ವಾಸನೆ ಕುಡಿದು ಮಲಗಿದರು ನಮ್ಮೂರ ಜನ ಆಡಿಕೊಳ್ಳೋ ಮಾತು ಕನಸಿನಲ್ಲಿ ಬಿಡಲಾಗಿದೆ. ಪರ್ಸನಲ್ಲಿ ಬಿದ್ದವಳು, ಪರ್ಸ್ನೆ ಬಿದ್ದವಳಲ್ಲ, ಕ್ರೆಸ್ನೆ ಬಿದ್ದವಳು. ಬಿಡ್ರಿ ಹೋದನ. ಏನಾಯ್ತು? ಯಾಕೆ ಸಪ್ಪಾಗಿದೀಯಾ? ಏನ್ ಹೇಳಿ ದೋಸ್ತ, ಈಗಿನ ಕಾಲದ ಮಂದಿ ಮುಂದಿದ್ದಾಗ ಒಂಥರ ಮಾತಾಡ್ತಾರ, ಹೊಳ್ಳಿ ಹಿಂದ್ ಹೋದಾಗ ಒಂಥರ ಮಾತಾಡ್ತಾರ. ಬಾಳ ಕೆಟ್ಟದಾರ ಈಗಿನ ಕಾಲದ ಮಂದಿ. ಏನ್ ಹೇಳ್ಬೇಕು? ಜೀವನ ಅಂದ ಮೇಲೆ ಇದು ಎಲ್ಲ ಸಹಜ, ಎದುರಿಸಬೇಕು. ಯಾಕ್ರೂ ಈ ತರ ಮಾಡಿದ್ರಿ? ನಿಮ್ಮನ್ನ ಮೂರು ಜೀವ ಒಂದೇ ದೇಹ ಅನ್ಕೊಂಡಿದ್ದೆ. ನಾಚಿಕೆ ಬರಬೇಕು ಈ ತರ ಮಾಡಿ ನನ್ನ ಮುಂದೆ ನಿಲ್ಲೋಕೆ ನಿಮಗೆ. ಏನಾಯ್ತು ಹಿಂಗ್ಯಾಕ್ ಮಾತಾಡತ್ತಿ? ಅವತ್ತು ಬಂದು ಹೋದಂತ ವ್ಯಕ್ತಿ ನನ್ನ ದುಶ್ಮನ ಆಗಿದ್ದರು, ನನಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ರ. ಆದ್ರೆ ನೀವು ಜೊತೆಗೆ ದುಕೊಂಡು ನನಗ ದ್ರೋಹ ಆಗಬೇಕದ್ರಲ್ವ? ಸರಿ ಎಲ್ಲೇ ಹೋದನ್ ಅವ ತುಂಬಾ ಒಳ್ಳೆಯವನು. ಅವನನ್ನು ಫ್ರೆಂಡ್ಸ್ ಆಗಿ ಪಡೆಯೋಕೆ ನೀವು ಅದೃಷ್ಟ ಮಾಡಿರ್ಲಿ. ಅವಾಗ ನಾ ಲವ್ ಮಾಡಾಗ ಬ್ಯಾಡ ಅಂತಂದ, ಇವಾಗ ಅವ ಮಾಡೀನಿ. ಅದಕ್ಕೆ ಅವ್ರ ಮನ್ಯಾಗ ಹೋಗಿ ಹೇಳಿನ. ಯಾರಕ್ಕೆ ಅದು ಗೊತ್ತಿಲ್ಲಪ್ಪ, ಮನೆ ಬೈಕ್ನಾಗ ಅಡ್ಡಾಡ್ ನೋಡಿನಿ. ಅದಕ್ಕೆ ಅವ್ರ ಮನ್ಯಾಗ ಹೋಗಿ ಹೇಳಿಬಿಟ್ಟಿನಿ. ಅವ್ರನ್ನ ಯಾರನ್ನ ತಿಳಿದಿಲ್ಲ, ಅವ್ರಿಬ್ರದ್ದು ಎಂಗೇಜ್ಮೆಂಟ್ ಐತಿ, ಹಂಗಾಗಿ ಕರ್ಕೊಂಡು ಅಡ್ಡಾಡ್ಕತಾನ ಆಕಿನ. ನಡೆಯೋ ಕಾಲ್ ಮುರಿದ್ರೂ ನಡಿಬೋದು, ನೋಡೋ ಕಣ್ ಕಾಣದೇ ಇದ್ರೂ ಗುರುತಿಸ್ಬೋದು. ಆದರೆ ನಂಬಿಕೆ ಅನ್ನೋ ದೋಣಿ ತೆಪ್ಪ ಮುರಿದ್ರೆ ದೋಣಿ ಸಾಗ್ದು ಗೆಳೆಯರೆ. ಹಾಗಾಗಿ ನಾನು ಅನ್ನೋ ಬದ್ದು ನಾವು ಅನ್ನೋ ನೋಡಿ. ಈ ಕತೆ ನಿಮ್ಮ ಜೀವನದಲ್ಲಿ ಒಳ್ಳೆ ಸಂದೇಶ ನೀಡಲಿ ಎಂದು ವಿನಂತಿಸುತ್ತೇನೆ.